ಬನ್ನಿ ಫ್ರೆಂಡ್ಸ್, ಗೋಬಿ 65 ಪಟಾಪಟ್ ಅಂತ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಾಲಿಫ್ಲವರು, 3 ಹಸಿರು ಮೆಣಸಿನ್ಕಾಯಿ, 2 ಎಸ್ಲು ಕರಿಬೇವಿನ ಸೊಪ್ಪು, 2 ಚಮಚ ಕಾರ್ನ್ಫ್ಲವರು, ಚಿಕ್ಕ ತಕ್ಕಷ್ಟು ಉಪ್ಪು, 5 ರಿಂದ 6 ಚಮಚ ಮೈದಾ ಹಿಟ್ಟು, 1 ಚಮಚ ಬೇಕಿಂಗ್ ಪೌಡ್ರು, 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಕಾಳು ಮೆಣಸಿನ ಪೌಡ್ರು, 1 ಚಮಚ ಗರಂ ಮಸಾಲ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನಿವಾಗ ಒಂದು ಡಬ್ರಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಅರ್ಧ ನೀರು ಇಟ್ಕೊಂಡಿದ್ದೀನಿ. ಅದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಾಕಿ ಆ ಉಪ್ಪು ನೀರಿಗೆ ಹೆಚ್ಚಿಟ್ಕೊಂಡಿರೋ ಕಾಲಿಫ್ಲವರ್ನ ಹಾಕ್ತಾಯಿದ್ದೀನಿ. ಹಾಕಿ ಈ ಥರ ಹಾಕ್ಬಿಟ್ಟು ಎಲ್ಲವ ಸ್ವಲ್ಪ ಇಸ್ಕಿ 1-2 ನಿಮಿಷ ನೀಟಾಗಿ ನೆನೆಯೋಕೆ ಬಿಡಬೇಕು. ನೀಟಾಗಿ ಈ ಥರ ಎಲ್ಲ ಇಸ್ಕಿ ನೀರಲ್ಲಿ ಉಪ್ಪು ನೀರಲ್ಲಿ ನೀಟಾಗಿ ತೊಳ್ಕೊಬೇಕು. ಇದನ್ನು ತೊಳ್ಕೊಂಡು ಈ ಥರ ಎಲ್ಲ ಇಸ್ಕಿ ಇವಾಗ ಇದರಿಂದ ನಾವು 1-2 ನಿಮಿಷ ಆದಮೇಲೆ ಇದನ್ನು ತೆಗೆದು ಬಿಡೋಣ. ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರಲ್ಲಿರೋ ಹುಳ ಅಥವಾ ಏನೇ ಇದ್ದರೂ ಎಲ್ಲ ಆಚೆ ಬರುತ್ತೆ. ಅದರಿಂದ ನೀಟಾಗಿ ತೊಳ್ಕೊಬೇಕು. ಇದನ್ನು ಉಪ್ಪು ನೀರಲ್ಲಿ ತೊಳೆಯೋದ್ರಿಂದ ಇದರಲ್ಲಿ ಏನೇ ಗಲೀಜಿದ್ರೂ ಎಲ್ಲ ಆಚೆ ಬರುತ್ತೆ. ಇವಾಗ ಇದನ್ನು ತೊಳ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ಈ ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಗೋಬಿ ಹಾಕ್ಕೊಳ್ಳೋಣ. ಇವಾಗ ಇದು ನೀರು ಕಾಯ್ದಿದೆ. ಇವಾಗ ಅದಕ್ಕೆ ನಾನು ಗೋಬಿ ಹಾಕ್ತಾಯಿದ್ದೀನಿ. ಇವಾಗ ನೀರು ಫುಲ್ ಬಿಸಿಯಾಗಿದೆ. ಇವಾಗ ಇದಕ್ಕೆ ಹಾಕಿ ಇದಕ್ಕೆ ನಾನು ಮತ್ತೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಹಾಫ್ ಬಾಯ್ಲ್ಡ್ ಆಗಬೇಕು. ಪೂರ್ತಿ ಬೇಯಿಸ್ಕೋಬಾರ್ದು. ಅರ್ಧ ಬೇಯಿಸ್ಕೊಂಡು ನಾವು ಈ ನೀರನ್ನೆಲ್ಲ ಬಸ್ಬಿಡ್ಬೇಕು. ಇವಾಗ ಇದನ್ನು ನಾವು 3 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಇದೀಗ ಅರ್ಧಂಬರ್ಧ ಬೆಂದಿದೆ. ಇವಾಗ ಇದನ್ನು ನಾವು ತೆಗೆದುಬಿಟ್ಟು ನೀರನ್ನೆಲ್ಲ ಬಸ್ದು ಗೋಬಿನ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇವಾಗ ಇದನ್ನು ಬಸ್ಕೊಳ್ಳೋಣ. ನೋಡಿ, ಇವಾಗ ನಾನು ಅರ್ಧಂಬರ್ಧ ಬೆಂದಿರೋದನ್ನು ನಾವು ಬಸ್ಬಿಟ್ಟು ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀವಿ. ನೋಡಿ, ನೀಟಾಗಿ ಅರ್ಧಂಬರ್ಧ ಬೆಂದಿದೆ. ಒಂದು ಡಬ್ರಿಗೆ ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ. ಅದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 1 ಚಮಚ ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಚಮಚ ಕಾಳು ಮೆಣಸು ಪೌಡ್ರ್ ಹಾಕ್ಕೊಳ್ಳೋಣ. 1 ಚಮಚ ಗರಂ ಮಸಾಲ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಅರ್ಧಂಬರ್ಧ ಬೇಯಿಸಿಟ್ಕೊಂಡಿರೋ ಗೋಬಿನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಈ ಥರ ಕಲಿಸ್ಬಿಟ್ಟು ಮತ್ತೆ ಇದನ್ನು ಎತ್ತಿಟ್ಕೊಳ್ಳೋಣ. ಯಾಕಂದರೆ ಇದಕ್ಕೆ ನೀಟಾಗಿ ಉಪ್ಪು ಖಾರ ಹತ್ತುತ್ತೆ. ನೋಡಿ, ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಆಲ್ರೆಡಿ ಉಪ್ಪು ಖಾರ ಹತ್ತಿದೆ. ನೋಡಿ, ಎಲ್ಲ ಕಾಣಿಸ್ತಾ ಇದೆ. ನೋಡಿ, ಈ ಥರ ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ಇದನ್ನು ನಾವು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ನಾನು ಇವಾಗ ಇನ್ನೊಂದು ಪ್ಲೇಟ್ ತೊಗೋತಾ ಇದ್ದೀನಿ. ಅದಕ್ಕೆ 5 ರಿಂದ 6 ಚಮಚ ಮೈದಾ ಹಿಟ್ಟು, 2 ಚಮಚ ಕಾರ್ನ್ಫ್ಲೋರು, 1 ಚಮಚ ಬೇಕಿಂಗ್ ಪೌಡ್ರು, ಇದಕ್ಕಿವಾಗ 1 ಚಮಚ ಎಣ್ಣೆ ಹಾಕಿ ನೀಟಾಗಿ ಕಲಸೋಣ. ಈ ಥರ ಕಲಸೋದ್ರಿಂದ ಇದು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಇವಾಗ ನಾವೇನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವೋ ಇದನ್ನು ಈ ನೀರಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳೋಣ. ಇದನ್ನ ನಾನು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಈ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಆಗಿದೆ. ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ನಾವಿವಾಗ ನೆಕ್ಸ್ಟ್ ಕರಿಯೋಕ್ಕೆ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಳ್ಳೋಣ ಬನ್ನಿ. ಎಣ್ಣೆನ ಬಿಸಿಗಿಟ್ಟಿದ್ವಿ. ಎಣ್ಣೆ ಕಾದ ತಕ್ಷಣ ಇವಾಗ ಗೋಬಿ ಕರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಹಾಕ್ಬಿಟ್ಟು ಇವಾಗ ಇದನ್ನು ಕರ್ಕೋಬೇಕು ಎಣ್ಣೆಯಲ್ಲಿ. ನೋಡಿ ಈ ಥರ ನೀಟಾಗಿ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಇವಾಗ ಇದು ನೀಟಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಈ ಥರ ನೀಟಾಗಿ ಬೇಯೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ, ಇದನ್ನು ತೆಗಿಯೋಣ ನಾವು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ, ಅದರಿಂದ ಕಲರ್ ಸ್ವಲ್ಪ ಲೈಟಾಗಿದೆ. ನಾವೇನಾದರೂ ಫುಡ್ ಕಲರ್ ಹಾಕಿದ್ರೆ ಫುಲ್ ಕಲರ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ನೋಡಿ ಇದು ನ್ಯಾಚುರಲ್ ಕಲರು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೆ 3 ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರ 2 ಎಸ್ಳು ಕರಿಬೇವು ಸೊಪ್ಪು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಬಿಡೋಣ. ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ. ನೀವು ಸ್ಟವ್ ಆಫ್ ಮಾಡಿ ಹಾಕ್ಕೋಬೇಕು ಈ ಥರ. ಮತ್ತು ಇವಾಗ ಇದಾಗಿದೆ ನೋಡಿ. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆ ಖಾರದ ಪುಡಿ, 1 ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದ್ರ ಮೇಲೆ ಈ ಥರ ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪಟಾಪಟ್ ರೆಡಿ ಆಯಿತು ಗೋಬಿ 65. ಯಾವುದೇ ಕಲರ್ ಇಲ್ಲದೆ ನ್ಯಾಚುರಲಾಗಿ ಬೇಗ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಮುಟ್ಟಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನೋಡಿ ಈ ಥರ ಸೌಂಡ್ ಬರುತ್ತೆ, ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಕಲರು ನ್ಯಾಚುರಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಮನೇಲೇ ಇರೋ ಐಟಮಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.